ಬಹಳಷ್ಟು ಜನರಿಗೆ ಸಂಜೆ ಹೊತ್ತಿಗೆ ಕಾಲು ಭಾರವಾಗುವುದು, ಬಾವು ಬರುವುದು, ಊತ ಕಾಣಿಸುವುದು, ರಾತ್ರಿ ಹೊತ್ತು ಕಾಲು ಹಿಡಿಯುವಂತಾಗುವುದು ಅಥವಾ ಕಾಲಲ್ಲಿ ಜುಮ್ ಅನ್ನುವ ಲಕ್ಷಣಗಳು ಕಾಣಿಸಬಹುದು. ಇದು ಮುಖ್ಯವಾಗಿ ಕಾಲಿಗೆ ರಕ್ತ ಸಂಚಾರ ಸರಿಯಾಗಿಲ್ಲದ ಕಾರಣ. ಆದರೆ ಪ್ರತಿದಿನ ಸರಳವಾದ 5 ಅಭ್ಯಾಸಗಳನ್ನು ಮಾಡಿದರೆ ಯಾವುದೇ ಔಷಧಿ ಅಥವಾ ದುಬಾರಿ ಟ್ರೀಟ್ಮೆಂಟ್ ಬೇಡ. ಸುಲಭವಾಗಿ ಇದನ್ನು ಪರಿಹರಿಸಬಹುದು. ಮೊದಲ ಅಭ್ಯಾಸ: ಬೆಳಿಗ್ಗೆ ಎದ್ದ ತಕ್ಷಣ ಕಾಲಿಗೆ ಚಾಲನೆ ಕೊಡಿ. ರಾತ್ರಿ ಹೊತ್ತು ಕಾಲುಗಳ ಮಾಂಸಖಂಡ ಸ್ಟಿಫ್ ಆಗಿರುತ್ತದೆ. ಬೆಳಗ್ಗೆ ಮಂಚದ ಮೇಲೆ ಕೂತ್ಕೊಂಡು 10 ಸಲ ಆಂಕಲ್ ರೊಟೇಷನ್ ಕ್ಲಾಕ್ ವೈಸ್, 10 ಸಲ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಮಾಡಿ. ನಂತರ ಆಂಕಲ್ ಪಂಪ್ಸ್ ಮಾಡಿ. ಪಾದಗಳನ್ನು ಮೇಲೆ ಕೆಳಗಡೆ ನಿಧಾನವಾಗಿ 2 ಸೆಕೆಂಡ್ ಹಿಡಿದು ಬಿಡಿ. ಇದರಿಂದ ಆಂಕಲ್ ಜಾಯಿಂಟ್ ಚಲನೆಯಾಗಿ ರಕ್ತ ಸಂಚಾರ ಸುಧಾರಿಸುತ್ತದೆ. ನಂತರ ಕಾಫ್ ರೈಸಸ್ ಮಾಡಿ, ಅಂದರೆ ತುದಿಗಾಲ ಮೇಲೆ ನಿಂತು ನಿಧಾನವಾಗಿ ಹಿಮ್ಮಡಿ ಕೆಳಗೆ ಇಳಿಸಿ. ಇದನ್ನು 10 ಸಲ ಮಾಡಿದರೆ ಕಾಫ್ ಮಸಲ್ಸ್ ಆಕ್ಟಿವ್ ಆಗಿ ಹೃದಯಕ್ಕೆ ಸುಲಭವಾಗಿ ರಕ್ತ ಸಂಚಾರವಾಗುತ್ತದೆ. ಎರಡನೇ ಅಭ್ಯಾಸ: ಒಂದೇ ಕಡೆ ಹೆಚ್ಚು ಹೊತ್ತು ಕೂತ್ಕೊಳ್ಳಬೇಡಿ ಅಥವಾ ನಿಂತ್ಕೊಳ್ಳಬೇಡಿ. ಇಂದಿನ ಕಾಲದಲ್ಲಿ ವಿದ್ಯಾರ್ಥಿಗಳು, ಆಫೀಸ್ ಕೆಲಸ ಮಾಡುವವರು, ಬಸ್ ಕಂಡಕ್ಟರ್ ಎಲ್ಲರೂ ಒಂದೇ ಪೋಸ್ಚರ್ ನಲ್ಲಿ ತುಂಬಾ ಹೊತ್ತು ಇರುತ್ತಾರೆ. ಹೀಗೆ ಮಾಡಿದ್ರೆ ಕಾಲುಗಳಲ್ಲಿ ಬಾವು, ಊತ ಹೆಚ್ಚಾಗುತ್ತೆ. ಆದ್ದರಿಂದ ಅರ್ಧ ಗಂಟೆಗೆ ಒಮ್ಮೆ ಎದ್ದು ಸ್ವಲ್ಪ ನಡೆದಾಡಿ ನೀರು ಕುಡಿದು ಬನ್ನಿ. ಇಲ್ಲದಿದ್ದರೆ ಅಲ್ಲೇ ನಿಂತುಕೊಂಡು 1 ನಿಮಿಷ ಸ್ಟ್ಯಾಂಡಿಂಗ್ ಮಾರ್ಚ್ ಮಾಡಿ. ಇದು ಸಾಧ್ಯವಿಲ್ಲದಿದ್ದರೆ ತೂಕವನ್ನು ಒಂದು ಕಾಲಿಗೆ ನಂತರ ಇನ್ನೊಂದು ಕಾಲಿಗೆ ಬದಲಿಸಿ. ಹೀಗೆ ಮಾಡಿದರೆ ಮಸಲ್ ಆಕ್ಟಿವ್ ಆಗಿ ರಕ್ತ ಸಂಚಾರ ಸುಧಾರಿಸುತ್ತದೆ. ಮೂರನೇ ಅಭ್ಯಾಸ: ಕಾಲುಗಳನ್ನು ಎತ್ತರದಲ್ಲಿ ಇಟ್ಟು ವಿಶ್ರಾಂತ ಮಾಡಿ. ಹಗಲಿನ ಕೆಲಸದ ನಂತರ ಸಂಜೆ ಹೊತ್ತಿಗೆ ಕಾಲು ಊತ ಆಗಬಹುದು. ಮಲಗಿದ ಮೇಲೆ 2 ದಿಂಬುಗಳ ಮೇಲೆ ಕಾಲುಗಳನ್ನು ಎತ್ತಿ ಹೃದಯಕ್ಕಿಂತ ಮೇಲೆ ಇರಿಸಿ. 10-15 ನಿಮಿಷ ಹೀಗೆ ಇದ್ದರೆ ಗುರುತ್ವಾಕರ್ಷಣೆಯ ಕಾರಣ ಕಾಲಿಗೆ ಬಂದ ರಕ್ತ ವಾಪಸ್ ಹೃದಯಕ್ಕೆ ಸುಲಭವಾಗಿ ಹೋಗಿ ಸ್ವೆಲ್ಲಿಂಗ್ ಕಡಿಮೆಯಾಗುತ್ತದೆ. ದಿನಕ್ಕೆ ಕನಿಷ್ಠ 2 ಸಲ ಹೀಗೆ ಮಾಡಿದರೆ ಉಪಶಮನ ಸಿಗುತ್ತದೆ. ನಾಲ್ಕನೇ ಅಭ್ಯಾಸ: ಸರಿಯಾದ ಹೈಡ್ರೇಷನ್ ಮತ್ತು ಆಹಾರ. ಪ್ರತಿದಿನ 2-2.5 ಲೀಟರ್ ನೀರು ಕುಡಿಯಲೇಬೇಕು. ನೀರು ಕಡಿಮೆ ಇದ್ದರೆ ರಕ್ತದ ಗಟ್ಟಿತನ ಹೆಚ್ಚಾಗಿ ರಕ್ತ ಸಂಚಾರ ಕಡಿಮೆಯಾಗುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಬೆಚ್ಚಗಿನ ನೀರು ಕುಡಿಯಿರಿ. ಜೊತೆಗೆ ಬೆಳ್ಳುಳ್ಳಿ, ಶುಂಠಿ, ಅರಿಶಿನ, ಹಸಿರು ಸೊಪ್ಪುಗಳಂತಹ ಆಹಾರ ಪದಾರ್ಥಗಳನ್ನು ರಕ್ತನಾಳದ ಆರೋಗ್ಯವನ್ನು ಕಾಪಾಡುತ್ತವೆ. ಇವುಗಳಲ್ಲಿ ಇರುವ ಅಂಶಗಳು ಅಂದರೆ ಆಂಟಿ ಇನ್ಫ್ಲಮೇಟರಿ, ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತದೆ ಹಾಗೂ ರಕ್ತ ಸಂಚಾರವನ್ನು ಸರಾಗವಾಗಲು ಸಹಾಯ ಮಾಡುತ್ತದೆ. ಟೀ, ಕಾಫಿ ಹೆಚ್ಚು ಕುಡಿಯದೆ ಟೆಂಡರ್ ಕೋಕೋನಟ್, ಹಣ್ಣುಗಳ ರಸ ಹೀಗೆ ಆರೋಗ್ಯಕರ ಲಿಕ್ವಿಡ್ಸ್ ಅನ್ನು ಬಳಸಿದರೆ ಇನ್ನೂ ಲಾಭ. ಐದನೇ ಅಭ್ಯಾಸ: ವಾಕಿಂಗ್. ಪ್ರತಿದಿನ 30 ನಿಮಿಷ ಬ್ರಿಸ್ಕ್ ವಾಕ್ ಮಾಡಿದರೆ ಸೆಕೆಂಡ್ ಹಾರ್ಟ್ ಅಥವಾ ಕಾಫ್ ಮಸಲ್ಸ್ ಆಕ್ಟಿವೇಟ್ ಆಗಿ ಪಾದದಲ್ಲಿ ಶೇಖರವಾದ ರಕ್ತವನ್ನು ಹೃದಯಕ್ಕೆ ಪಂಪ್ ಮಾಡುತ್ತದೆ. ನಡೆಯೋಕೆ ಆಗದವರು ಕುರ್ಚಿ ಮೇಲೆ ಕುಳಿತು ಕಾಲನ್ನು ಮೇಲಕ್ಕೆ ಕೆಳಕ್ಕೆ ಎತ್ತುವುದು ಅಥವಾ ಸ್ಟ್ಯಾಂಡಿಂಗ್ ಮಾರ್ಚ್ ಮಾಡಬಹುದು. ಹೀಗೆ ಮಾಡಿದರೂ ಕೂಡ ವಾಕಿಂಗ್ ಮಾಡಿದ ಪರಿಣಾಮ ಸಿಗುತ್ತದೆ. ಈ 5 ಅಭ್ಯಾಸಗಳನ್ನು ಪ್ರತಿದಿನ ಮಾಡಿದರೆ ಕಾಲಿನ ಭಾರ, ಬಾವು, ಸ್ವೆಲ್ಲಿಂಗ್, ಕ್ರ್ಯಾಂಪ್, ಜುಮ್ ಅನ್ನುವ ಲಕ್ಷಣಗಳು ಬಹಳಷ್ಟು ಮಟ್ಟಿಗೆ ಕಡಿಮೆ ಆಗುತ್ತದೆ. ಯಾವುದೇ ಔಷಧಿ ಅಥವಾ ದುಬಾರಿ ಟ್ರೀಟ್ಮೆಂಟ್ ಬೇಡ. ಇದು ಸುಲಭವಾದ ನೈಸರ್ಗಿಕ ಪರಿಹಾರ.